ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ಪೆಷಲ್ ಆಗಿ ಎಲ್ಲರ ಫೇವ್ರೇಟ್ ವೆಜ್ ಫ್ರೈಡ್ ರೈಸ್. ಈ ರೀತಿ ಬಿಸಿ ಬಿಸಿ ಇದನ್ನ ಮಾಡಿ ತಿಂತಾ ಇದ್ರೆ ರಿಯಲಿ ಇದರ ರುಚಿ ಅಂತೂ ಹೇಳಕ್ಕೆ ಆಗಲ್ಲ. ನೀವು ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಇದು ಮಕ್ಕಳ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ. ಮತ್ತು ಏನಾದರೂ ಡಿಫ್ರೆಂಟಾಗಿ ಮನೆಯಲ್ಲಿ ಈ ಪಲ್ಯ ಸಾರು ತಿನ್ನಕ್ಕೆ ಬೇಜಾರಾಗ್ತಾ ಇದ್ರೆ ಈ ರೀತಿಯಾಗಿ ನೀವು ವೆಜ್ ಫ್ರೈಡ್ ರೈಸನ್ನು ಮಾಡಿ ತಿನ್ನಿ. ತುಂಬ ಹೆಲ್ದಿಯಾಗಿರುತ್ತೆ. ಆರೋಗ್ಯಕರವಾದ ಈ ವೆಜ್ ಫ್ರೈಡ್ ರೈಸ್ ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫ್ರೈಡ್ ರೈಸ್ ಮಾಡಲಿಕ್ಕೆ ಅನ್ನ ಉದುರುದ್ರಾಗಿರಬೇಕು. ಹಾಗಾಗಿ ನಾನು ಅನ್ನ ಮಾಡಿಬಿಟ್ಟು ನೋಡಿ, ಬಿಸಿ ಇದೆ ಅಲ್ವಾ, ನಿಮ್ಗೆ ಕಾಣಿಸ್ತಾ ಇರ್ಬೋದು. ತುಂಬ ಬಿಸಿ ಇದೆ. ಹಾಗಾಗಿ ತಣ್ಣಗೆ ಮಾಡಲಿಕ್ಕೆ ನಾನು ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಕಡಾಯಿಯಲ್ಲಿ ನಾನು 5ರಿಂದ 6 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸಣ್ಣಕ್ಕೆ ಹೆಚ್ಚಿರುವಂತಹ ಬೆಳ್ಳುಳ್ಳಿ ಹಾಗೆ ಶುಂಠಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕೋಬೇಕು. ನಂತರ 5ರಿಂದ 6 ಹಸಿಮೆಣಸಿನ್ಕಾಯಿನ ಈ ಥರ ಉದ್ದಕ್ಕೆ ಹೆಚ್ಕೊಂಡ್ಬಿಟ್ಟು ಇದನ್ನು ಹೈ ಫ್ಲೇಮಲ್ಲೇ ಇದನ್ನು ಹುರ್ಕೋಬೇಕು. ನಂತರ ಹೆಚ್ಚಿರುವಂತಹ 2 ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಕೋಬೇಕು. ಫ್ರೈಡ್ ರೈಸಿಗೆ ಇದೇ ರೀತಿಯಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಹಾಕಿ ಒಂದು 30 ಸೆಕೆಂಡ್ ನಂತರ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀನಿ. ನಂತರ ಕ್ಯಾರೆಟ್ ಈ ಥರ ಉದ್ದಕ್ಕೆ ಹೆಚ್ಕೋಬೇಕು. ನಂತರ ಇಲ್ಲಿ ಪನ್ನೀರನ್ನು ಹಾಕ್ತಾ ಇದ್ದೀನಿ. ಸೊ ಇದು ಪನ್ನೀರ್ ಹಾಕ್ಕೊಂಡು ಈ ಥರ ಎಲ್ಲ ಇದ್ರೆ ಏನಾಗುತ್ತೆ, ಎಲ್ರಿಗೂ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ 3 ರೀತಿಯ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಗ್ರೀನು, ಯೆಲ್ಲೋ ಮತ್ತು ರೆಡ್. ಸೊ ಈ 3 ಕ್ಯಾಪ್ಸಿಕಮ್ ಹಾಕ್ಕೊಂಡು ಈ ಥರ ಫ್ರೈಡ್ ರೈಸ್ ಮಾಡಿದರೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಯಾವುದು ಇರುತ್ತೋ ಮನೆಯಲ್ಲಿ ಅದನ್ನು ನೀವು ಯೂಸ್ ಮಾಡಿ, ಯಾವುದು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು. ಇದನ್ನು ಹಾಕ್ಕೊಂಡು ಹೇಳಿದೆ ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ನಂತರ ಇಲ್ಲಿ ಕ್ಯಾಬೇಜನ್ನು ನಾನು ಈ ಥರ ಸಣ್ಣಕ್ಕೆ ಈ ಥರ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೆ. ಸೊ ಈ ಕ್ಯಾಬೇಜನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈ ಫ್ರೈಡ್ ರೈಸ್ಗೆ ಕ್ಯಾಬೇಜ್ ತುಂಬಾ ಚೆನ್ನಾಗಿರುತ್ತೆ. ಸೊ ಇದನ್ನು ಹಾಕ್ಕೊಂಡು ಎಲ್ಲ ತರಕಾರಿ ಹೈ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್, ಕಾಳು ಮೆಣಸಿನ ಪುಡಿನ ಹಾಕೋಬೇಕಾಗತ್ತೆ. ಹಾಕ್ಕೊಂಡು ಕಂಟಿನ್ಯೂ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ತರಕಾರಿ ಎಲ್ಲ ತುಂಬ ಸಾಫ್ಟಾಗಿ ಆಗಬಾರ್ದು. ಇದನ್ನು ತಿನ್ನುವಾಗ ಕ್ರಂಚಿಯಾಗಿ ಇರಬೇಕು. ಸೊ ಹಾಗಾಗಿ ಹೈ ಫ್ಲೇಮಲ್ಲೇ ತರಕಾರಿನೆಲ್ಲ ಬೇಯಿಸ್ಕೊಂಡು ನಂತರ ಅನ್ನ ನಾನು ಸೈಡಲ್ಲಿ ತಣ್ಣಗೆ ಮಾಡಲಿ ಇಟ್ಟಿದ್ದಲ್ಲ, ಸೊ ಅದನ್ನು ಹಾಕ್ಕೊಂಡು 2 ಟೀ ಸ್ಪೂನಷ್ಟು ವಿನೆಗರ್ ಹಾಗೆ 2 ಟೀ ಸ್ಪೂನಷ್ಟು ಸೋಯಾ ಸಾಸ್, 2 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸನ್ನು ಹಾಕ್ಕೊಳ್ಳಿ. ಕೆಲವೊಂದು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ನಾನು ಹೇಳಿದೆ ಸ್ಟ್ರೀಟ್ ಸೈಡಲ್ಲಿ ಅಥವಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ನಾನು ಇದೆಲ್ಲ ಹಾಕ್ತಾ ಇದ್ದೀನಿ ಅಷ್ಟೇ. ವಿನೆಗರ್ ಬದಲು ನೀವು ನಿಂಬೆಹಣ್ಣಿನ ರಸ ಕೂಡ ಹಾಕೋಬಹುದು. ಸೊ ನೋಡಿ, ಮತ್ತು ಈ ರೆಡ್ ಚಿಲ್ಲಿ ಸಾಸ್ ಬದಲಿಗೆ ನೀವು ಟೊಮೊಟೊ ಸಾಸನ್ನು ಕೂಡ, ಅಂದರೆ ಟೊಮೊಟೊ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕೋಬಹುದು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಸ್ವಲ್ಪ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರೆ ಈ ಬಿಸಿ ಬಿಸಿ ವೆಜ್ ಫ್ರೈಡ್ ರೈಸ್ ರೆಡಿ. ಎಷ್ಟು ರುಚಿ ಇರುತ್ತಂತೆ ರಿಯಲಿ ಫ್ರೆಂಡ್ಸ್. ಇದನ್ನು ಎಲ್ಲರ ಫೇವ್ರೇಟ್ ರೆಸಿಪಿ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಕೆಲವೊಂದು ಸಲ ಬೇಜಾರಾದರೆ ಅಥವಾ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಬೆಟರ್ ನಾವು ಮನೆಯಲ್ಲೇ ಹೈಜಿನಿಕ್ ಆಗಿ ಈ ರೀತಿ ಮಾಡಿ ತಿನ್ನೋದು ಅಲ್ವಾ. ಸೊ ಹಾಗಾಗಿ ಈ ರೀತಿ ಮಾಡಿ ಎಲ್ಲರಿಗೂ ಕೊಡಿ. ರಿಯಲಿ ಎಲ್ಲರ ಫೇವ್ರೇಟ್ ರೆಸಿಪಿ ಆಗುತ್ತೆ. ಪದೇ ಪದೇ ಕೇಳಿ ಇದೇ ರೀತಿ ಮಾಡು ಅಂತ ಕೂಡ ಹೇಳ್ತಾರೆ. ಸೊ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಮಾಡ್ಬೋದು. ಕೆಲವೊಂದು ಸಲ ಯಾರಾದರೂ ಗೆಸ್ಟ್ ಬಂದರೆ ಸಡನ್ನಾಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಇದನ್ನು ಕೂಡ ನೀವು ಮಾಡ್ಬೋದು. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.